ಇನ್ನು ಮೃತ ಭರತ್ ನಿವಾಸಕ್ಕೆ ಸಚಿವ ವಿ ಸೋಮಣ್ಣ ಕೂಡ ಭೇಟಿ ಕೊಟ್ಟು ಅಂತಿಮ ದರ್ಶನವನ್ನ ಪಡೆದುಕೊಂಡರು. ಶಾಸಕ ಮುನಿರತ್ನ ಹಾಗೂ ಸಿಟಿ ರವಿ ಕೂಡ ಇದೇ ಸಂದರ್ಭದಲ್ಲಿ ಭರತ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಇನ್ನು ಯಶವಂತಪುರದ ಮತ್ತಿಕೆರೆಯಲ್ಲಿರುವ ಅವರ ನಿವಾಸದತ್ತ ಗಣ್ಯರು, ಸಚಿವರು, ಶಾಸಕರೆಲ್ಲರೂ ಕೂಡ ಆಗಮಿಸ್ತಾ ಇದ್ದು, ಇತ್ತ ವಿ ಸೋಮಣ್ಣ ಹಾಗೆ ಶಾಸಕ ಮುನಿರತ್ನ ಮತ್ತು ಸಿಟಿ ರವಿ ಆಗಮಿಸಿ ಅಂತಿಮ ನಮನಗಳನ್ನ ಸಲ್ಲಿಸಿದ್ರು. ಭರತ್ ಕುಟುಂಬಕ್ಕೆ ಇದೇ ಸಂದರ್ಭದಲ್ಲಿ ನಾಯಕರು ಸಾಂತ್ವನದ ಮಾತುಗಳನ್ನ ಹೇಳಿದ್ರು. ಈಗಾಗಲೇ ಅಂದ್ರೆ ಏರ್ಪೋರ್ಟ್ಗೆ ಬಂದಂತಹ ಸಂದರ್ಭದಲ್ಲೇ ಏರ್ಪೋರ್ಟ್ನಲ್ಲಿ ಸೋಮಣ್ಣ ಮತ್ತು ಸಂಸದ ತೇಜಸ್ವಿ ಸೂರ್ಯ ಅಂತಿಮ ನಮನಗಳನ್ನು ಸಲ್ಲಿಸಿದ್ರು. ಅದಾದ ಮೇಲೆ ನಿವಾಸಕ್ಕೂ ಕೂಡ ಆಗಮಿಸಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಕೇಂದ್ರ ಸಚಿವ ವಿ ಸೋಮಣ್ಣ ಭರತ್ ನಿವಾಸಕ್ಕೆ ಆಗಮಿಸಿ ಅಂತಿಮ ನಮನಗಳನ್ನು ಪಡೆದುಕೊಂಡಿದ್ದು, ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದರು. ಹಾಗೆ ಶಾಸಕ ಮುನಿರತ್ನ ಹಾಗೂ ಸಿಟಿ ರವಿ ಕೂಡ ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಿ ಭರತ್ ಕುಟುಂಬಕ್ಕೆ ಸಾಂತ್ವನದ ಮಾತುಗಳನ್ನ ಹೇಳಿದ್ದಾರೆ. After that, did she call you? After that, did she call you? Number ಇತ್ತು ಒಂದು ಆಕ್ಸೆಸ್ ಬೇರೆ ಆಗ್ತಾಯಿಲ್ಲ. ಇದಿದೆ ಒಂದು ನಂಬರ್ ಎಮರ್ಜೆನ್ಸಿ, ಹೀಗಾಗಿ ಮೈ ನಂಬರ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಉಗ್ರರ ಗುಂಡೇಟಿಗೆ ಬಲಿಯಾಗಿರುವ ಭರತ್ ಭೂಷಣ್ ರವರ ಅಂತಿಮ ದರ್ಶನವನ್ನ ಗಣ್ಯರು, ಸಚಿವರು, ನಾಯಕರೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಸಿಎಂ ಕೂಡ ಭೇಟಿ ಕೊಟ್ಟಿದ್ದು ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ರು. ಇನ್ನು ಮಧ್ಯಾಹ್ನ ಅಂತ್ಯಕ್ರಿಯೆ ಜರುಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಓವರ್ ಆಲ್ ಮಾಹಿತಿ ಎಷ್ಟದು ಖಂಡಿತವಾಗ್ಲು ಉಗ್ರರ ಒಂದು ಗುಂಡೇಟಿಗೆ ಬಲಿಯಾದಂತಹ ಈ ಭರತ್ ಭೂಷಣ್ ಏನಿದ್ದಾರೆ, ಅವರ ಮೃತದೇಹವನ್ನ ಇವತ್ತು ಬೆಳಗಿನ ಜಾವ ಬೆಂಗಳೂರಿಗೆ ತರಲಾಯಿತು. ತದನಂತರ ಮತ್ತಿಕೆರೆಯಲ್ಲಿರುವಂತಹ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ನಿನ್ನೆ ಮಾಡಲಾಗಿತ್ತು. ಇವತ್ತು ಯಾವಾಗ ಪಾರ್ಥಿವ ಶರೀರ ಮನೆಗೆ ಬಂತೋ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಯಾಕಂತಂದ್ರೆ ತುಂಬಾ ಸ್ನೇಹಮಯಿ ಆಗಿದ್ದಂತಹ ವ್ಯಕ್ತಿ ಮತ್ತು ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಂತಹ ವ್ಯಕ್ತಿ ಇವತ್ತು ಶವವಾಗಿ ಮಲಗಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಎಂತರಿಗಾದ್ರೂ ಅದು ನೋವನ್ನ ಭರಿಸಲಾಗೋದಿಲ್ಲ. ಸದ್ಯಕ್ಕೆ ಅವರ ಕುಟುಂಬಸ್ಥರ ಪರಿಸ್ಥಿತಿ, ಅದರಲ್ಲೂ ಅವರ ತಂದೆ ತಾಯಿ ಇಬ್ರಿಗೂ ಕೂಡ ಹೆಲ್ತ್ ಇಶ್ಯೂಸ್ ಇದೆ. ಅವರ ಪರಿಸ್ಥಿತಿ ಏನು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕುಟುಂಬಸ್ಥರು ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯಕ್ಕೆ ಭರತ್ ಭೂಷಣ್ ಅವರ ಒಂದು ಯಾವಾಗ ಪಾರ್ಥಿವ ಶರೀರ ಮನೆಗೆ ಬಂತು, ಇಡೀ ಕುಟುಂಬಸ್ಥರಾಗಿರ್ಬೋದು, ಬೇರೆ ಬೇರೆಯವರು ಕೂಡ ಸ್ಥಳೀಯರು ಕೂಡ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ವಿ ಸೋಮಣ್ಣ ಆದಿಯಾಗಿ ವಿವಿಧ ನಾಯಕರು ಕೂಡ ಮನೆಗೆ ಆಗಮಿಸಿ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಇವತ್ತು ಮಧ್ಯಾಹ್ನ 1 ಗಂಟೆಯ ನಂತರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಮುಗಿದ ಮೇಲೆ ಹೆಬ್ಬಾಳದ ಒಂದು ಚಿತಾಗಾರ ಏನಿದೆ ಅಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಇವರ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಇನ್ನು ಉಗ್ರರ ಒಂದು ಕುಕೃತ್ಯ ಏನಿದೆ, ಆ ಉಗ್ರರ ಕುಕೃತ್ಯದಲ್ಲಿ ಪ್ರಾಣವನ್ನ ಕಳ್ಕೊಂಡಿರುವಂತಹ ಈ ಭರತ್ ಭೂಷಣ್ ಏನಿದ್ದಾರೆ, ಇವರ ರಿಲೇಟಿವ್ಸ್ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವರೆಲ್ಲರೂ ಕೂಡ ಗೆಳೆಯನನ್ನ ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇನ್ನು ಅನೇಕ ರಾಜಕೀಯ ನಾಯಕರಾದಿಯಾಗಿ ಸ್ಥಳೀಯ ನಾಯಕರು ಮತ್ತು ಅವರ ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಈಗ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆ 1 ಗಂಟೆಯ ನಂತರ ಹೆಬ್ಬಾಳದ ಒಂದು ರುದ್ರಭೂಮಿ ಏನಿದೆ ಅಲ್ಲಿ ಒಂದು ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ ಒಕ್ಕಲಿಗ ಸಂಪ್ರದಾಯದಂತೆ.
ಇನ್ನು ಉಗ್ರರ ಕೃತ್ಯಕ್ಕೆ ಹಿಡಿ ಶಾಪವನ್ನು ಹಾಕುವಂತಹ ಕೆಲಸವನ್ನು ಕೂಡ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸ್ಥಳೀಯರು ಆಗ್ರಹಿಸ್ತಾ ಇರುವಂತದ್ದು. ಮಧು, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ರವರ ಅಂತಿಮ ನಮನ ಸಲ್ಲಿಕೆ ಮಾಡಲಾಗ್ತಾ ಇದ್ದು, ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಮೃತಪಟ್ಟಿದ್ದ ಭರತ್ ರವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಜರುಗಲಿದೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಒಂದು ಕಡೆ ಭರತ್ ಮೃತದೇಹವನ್ನ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೆಬ್ಬಾಳದ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಕೂಡ ನಡೀತಾ ಇದ್ದು, ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಜರುಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಗೆ ಜೀವ ಕಳೆದುಕೊಂಡ ಕನ್ನಡಿಗರ ಮೃತದೇಹ ಈಗ ಮನೆ ತಲುಪಿದ್ದು, ಒಂದು ಕಡೆ ಭರತ್ ಭೂಷಣ್ ರವರ ಮೃತದೇಹವನ್ನ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಜಕೀಯ ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು, ಹಾಗೆ ಕೇಂದ್ರ ಸಚಿವ ವಿ ಸೋಮಣ್ಣ, ಶಾಸಕ ಮುನಿರತ್ನ, ಸಿಟಿ ರವಿ ಸೇರಿದಂತೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆದುಕೊಂಡು ನಮನವನ್ನ ಸಲ್ಲಿಸಿ ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನ ಹೇಳಿ ತೆರಳ್ತಾ ಇದ್ದಾರೆ. ಹಾಗೆ ಮತ್ತಿಕೆರೆಯ ನಿವಾಸಿಗಳು ಹಾಗೆ ಭರತ್ ಭೂಷಣ್ ರವರ ಕುಟುಂಬಸ್ಥರು ಎಲ್ಲರೂ ಕೂಡ ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದು, ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನ ಹೆಬ್ಬಾಳದ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದ್ದು, ಒಕ್ಕಲಿಗ ಸಂಪ್ರದಾಯದಂತೆ ಮಧ್ಯಾಹ್ನ ಅಂತ್ಯಕ್ರಿಯೆ ಜರುಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು.